ಸರ್ ರಾಹುಲ್ ಗಾಂಧಿಯವರು ಅತ್ಯಂತ ಮೂಲಭೂತವಾದ ಒಂದು ಪ್ರಶ್ನೆಯನ್ನ ಈ ರಾಷ್ಟ್ರದ ಜನರಿಗೆ ತಿಳಿಸಿ, ಅದನ್ನ ನಮ್ಮ ಏನು ಸಂವಿಧಾನಕವಾಗಿರುವಂತಹ ಚುನಾವಣೆಯ ಆಯೋಗ ಇದೆ ಅದಕ್ಕೂ ಮಾನ್ಯ ಪ್ರಧಾನಮಂತ್ರಿಗಳಿಗೂ ಪ್ರಶ್ನೆಗಳನ್ನ ಕೇಳುತ್ತೆ. ಚುನಾವಣೆ ಆಯೋಗಕ್ಕೆ ಸುಮಾರು 5-6 ಪ್ರಶ್ನೆಗಳನ್ನು ಕೇಳಿದ್ರು ಚುನಾವಣೆ ಆಯೋಗ ಇವತ್ತು ಆ ವೋಟ್ ಚೋರಿಯ ಬಗ್ಗೆ ಯಾವುದೇ ಒಂದು ನಿರ್ದಿಷ್ಟವಾದ ಉತ್ತರವನ್ನು ಕೊಡಲಿಲ್ಲ. ಅವ್ರ ಉತ್ತರವನ್ನು ಕೊಡೋದು ಬಿಟ್ಬಿಟ್ಟು ಅವರಿಗೆ ನೋಟಿಸ್ ಅನ್ನು ಕೊಡುವಂತ ಒಂದು ಇದನ್ನ ಮಾಡ್ತಾ ಇದ್ರು. ಆ ವೋಟ್ ಚೋರಿಯನ್ನ ಇಡೀ ನಮ್ಮ ದೇಶದ ಜನರಿಗೆ ತಿಳಿಸ್ಬೇಕು ಅಂತ ಹೇಳಿ ಜಿಲ್ಲಾವಾರು, ತಾಲೂಕುವಾರು, ಬ್ಲಾಕ್ ವಾರು ಈ ಕಾರ್ಯಕ್ರಮವನ್ನು ನಾವುಗಳು ಮಾಡಿದ್ವಿ. ಇದನ್ನ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯಲಿಕ್ಕೋಸ್ಕರ ನಾಳೆ ಅತ್ಯಂತ ಬೃಹತ್ ಸುಮಾರು 4-5 ಲಕ್ಷ ಜನನ್ನ ಸೇರಿ ಒಂದು ಪ್ರತಿಭಟನೆಯ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಕರ್ನಾಟಕದಿಂದ ನಮ್ಮ ರಾಜ್ಯದ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಈಗ ಒಂದು 3-4 ದಿವಸ ಮುಂಚೆನೆ ಇಲ್ಲಿ ಬಂದು ಬರುವಂತ ಎಲ್ಲ ನಮ್ಮ ರಾಜ್ಯದ ಪ್ರತಿನಿಧಿಗಳಿಗೆ ಮತ್ತೆ ಕಾರ್ಯಕರ್ತರಿಗೆ ಬೇಕಾದ ವ್ಯವಸ್ಥೆಗಳನ್ನ ಮಾಡಲಿಕ್ಕೆ ನಾವು ಸರ್ ಇಕ್ಬಾಲ್ ಹುಸೇನ್ ಅವರು ಜನವರಿ 6ನೇ ತಾರೀಕು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಹೇಳಿದ್ದಾರೆ. ಸರ್ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಯಾರು ಏನೇ ಹೇಳಿದ್ರು ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಏನು ನಿರ್ಧಾರ ತೆಗೆದುಕೊಳ್ತಾರೆ, ನಮ್ಮ ನಾಯಕರುಗಳಂತ ರಾಹುಲ್ ಗಾಂಧಿ ಅವರು, ಶ್ರೀಮತಿ ಸೋನಿಯಾ ಗಾಂಧಿ ಅವರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಯಾರು ನಿರ್ಧಾರ ತೆಗೆದುಕೊಳ್ತಾರೆ ಅದೇ ಅಂತಿಮ ನಿರ್ಧಾರ. ನಾನಾಗಲಿ, ಇನ್ನೊಬ್ಬ ಶಾಸಕ ಆಗಲಿ, ಇನ್ನೊಬ್ಬ ಮಂತ್ರಿ ಆಗಲಿ, ಇನ್ನೊಬ್ಬ ಯಾರೇ ಹೇಳಿದ್ರು ಅದು ಅವರವರ ಒಂದು ಏನ್ ಹೇಳ್ತಿರೋ ಪರ್ಸನಲ್ ಒಪಿನಿಯನ್ ಆಗಿರುತ್ತೆ ಹೊರತು ಅದು ಪಕ್ಷದ ಒಂದು ಧ್ವನಿ ಆಗಿರೋದಿಲ್ಲ. ಪಕ್ಷದ ಧ್ವನಿ ಇಷ್ಟೇ, ಕಾರ್ಯಕರ್ತರ ಧ್ವನಿ ಇಷ್ಟೇ. ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದೇ ಅಂತಿಮ ನಿರ್ಧಾರ. ಅಧಿವೇಶನ ಮುಗಿದ ಮೇಲೆ ಆಗ್ತಾರೆ ಅಂತ ಸಾಕಷ್ಟು ಶಾಸಕರು ಡಿ.ಸಿ.ಎಂ. ಬಣದಲ್ಲಿ ಕೂರಿಸಿಕೊಂಡು ಹೇಳ್ತಾರೆ ಅಂತ ಇದೇ ರೀತಿ ಇದಾಗ್ತದೆ ಸರ್. ಆಗ್ತಾರ? ಯಾವಾಗ ಆಗ್ಬಹುದು ಸರ್? ನಾನು ಹೇಳಿಲ್ವಾ, ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದಾಗ ನಮ್ಮ ಪಕ್ಷದ ಹೈಕಮಾಂಡ್ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷ ಆಗಿದ್ದಾರೆ. ಅವರು ಕರ್ನಾಟಕ ರಾಜ್ಯದ ಇಂಚು ಒಬ್ಬೊಬ್ಬ ಕಾರ್ಯಕರ್ತನ ಚುನಾಯಿತ ಪ್ರತಿನಿಧಿಗಳ ಎಲ್ಲರ ಪರಿಚಯ ಅಂತ ಇರುವವರು ಅವರು ಮತ್ತು ನಮ್ಮ ಹೈಕಮಾಂಡ್ ಅಲ್ಲಿ ಯಾರೆಲ್ಲ ನಾವು ಹೈಕಮಾಂಡ್ ಅಂತ ಕರೀತಾ ಇದೀವೋ ಅವರೆಲ್ಲ, ಯಾಕೆಂತ ಹೇಳಿದ್ರೆ ನಮ್ಮ ಹೈಕಮಾಂಡ್ ಅಂತ ಹೇಳಿದ್ರೆ ಒಂದು ಪ್ರಜಾಪ್ರಭುತ್ವದ ನೆಲೆಯಲ್ಲಿದೆ ಹೊರತು ಯಾರೋ ಇಬ್ಬರು ಕುತ್ಕೊಳ್ಳೋದನ್ನ ಡಿಸೈಡ್ ಮಾಡೋದಿಲ್ಲ, ನಿರ್ಧಾರವನ್ನು ಮಾಡೋದಿಲ್ಲ. ಹೈಕಮಾಂಡ್ ಅಂತ ಹೇಳಿದ್ರೆ ಒಂದು ಗ್ರೂಪ್ ಆಫ್ ದ ಪೀಪಲ್, ಅವ್ರನ್ನೆಲ್ಲ ನಮ್ಮ ನಾಯಕರುಗಳ ಜೊತೆ ಮಾತಾಡಿ ಅವ್ರ ಅಂತಿಮ ನಿರ್ಧಾರ ತೆಗೆದುಕೊಳ್ಬೋದು. ಅವ್ರು ಏನ್ ತೆಗೆದುಕೊಳ್ತಾರೆ ಅದೇ. ಇವತ್ತು ಚರ್ಚೆ ಆಗುತ್ತೆ ಸರ್? ಸರ್ ನಾನು ಹೇಳಿಲ್ವ, ಅದ್ರ ಚರ್ಚೆ ಅಂತ ಹೇಳಿದ್ರೆ ಇವತ್ತು ಈಗ ನಮ್ಮ ರಾಜ್ಯದ ಬಹುತೇಕ ನಾಯಕರುಗಳು ಬಂದಿದ್ದಾರೆ, ಎಲ್ಲರೂ ಮಂತ್ರಿಗಳು ಬಂದಿದ್ದಾರೆ, ಹಿರಿಯ ನಾಯಕರುಗಳು ಬಂದಿದ್ದಾರೆ. ಬಂದಂತ ಸಂದರ್ಭದಲ್ಲಿ ನಾವು ದೆಹಲಿಗೆ ಬಂದಂತ ಸಂದರ್ಭದಲ್ಲಿ ನಮ್ಮ ನಾಯಕರುಗಳನ್ನ ನಾವು ಭೇಟಿ ಮಾಡ್ತೀವಿ. ಭೇಟಿ ಮಾಡಿದಾಗ ಅವ್ರ ಮಾತುಕತೆಗಳನ್ನ ಮಾಡಬಹುದು ಸರ್. ಸಂಪೂರ್ಣ ನ್ಯೂಸ್, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧ್ವನಿ.